ಹಾಯ್ ಹೆಲೋ ಎಲ್ರಿಗೂ ವೆಲ್ಕಮ್ ಟು ಮೀ. ಟೈಮ್ ಬಂದು 5:30 ಆಗತ್ತೈತ್ರಿ. ಇವತ್ತು ನಾನು ಹೋಗತ್ತೀನಿ ದಿ ಮೋಸ್ಟ್ ಫೇಮಸ್ ಟೆಂಪಲ್ ಇನ್ ಪುಣೆ, ಶ್ರೀಮಂತ ದಗಡೂಶೇಠ ಹಲ್ವಾಯಿ ಗಣಪತಿ ಮಂದಿರ್. ಯಾಕೆ ಇಷ್ಟು ಬೇಗ ನಡೆದೇನಂದ್ರೆ ಅಲ್ಲಿ ಮಾರ್ನಿಂಗ್ ಆರತಿ ಇರ್ತೈತ್ರಿ 7ರಿಂದ 8. ಸೊ ನಾನು ಪುಣೆಗೆ ಬಂದು 3 ವರ್ಷ ಆಯಿತು, ಒಂದು ಸಲನೂ ಒಳಗಡೆ ಹೋಗಿರಲಿಲ್ಲ. ಸೊ ಟುಡೇ ಐ ಡಿಸೈಡೆಡ್ ಟು ಗೋ. ಬರ್ರಿ, ಹಂಗಂದ್ರೆ ನಿಮಗೂ ತೋರಿಸ್ತೀನಿ, ಕರ್ಕೊಂಡು ಹೋಗ್ತೀನಿ. ಇದೇ ನೋಡ್ರಿ ಬಂತು. ಸ್ವಲ್ಪ ಕತ್ಲೆ ಇತ್ತು, ಸರಿಯಾಗಿ ಕಾಣಿಸ್ತಿರ್ಲಿಲ್ಲ. ಫ್ರಂಟ್ ಸೈಡಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಏನಾದರೂ ಸ್ಪೆಷಲ್ ಇದ್ದರೆ ಲೈಕ್ ಸಂಕಷ್ಟ ಚತುರ್ಥಿ ಏನಾದರೂ ಇದ್ದರೆ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡ್ತಾರೆ ಫ್ರಂಟಿಂದ. ಒಳಗಡೆಯಿಂದ ಯಾವುದೇ ರೀತಿಯಾದಂಥ ಫೋಟೋಸ್ ಆ್ಯಂಡ್ ವಿಡಿಯೋಸ್ ಅಲೋ ಇಲ್ಲ. ಸೊ ಹೊರಗಡೆಯಿಂದ ಈ ಥರನೇ ತೊಗೊಳ್ಬೋದು. ನೋಡ್ರಿ, ಇವರೇ ಶ್ರೀಮಂತ ದಗಡೂಶೇಠ ಹಲ್ವಾಯಿ ಗಣಪತಿ, ಎಷ್ಟು ಚಂದ ಅಲ್ವಾ. ನಾನು ಒಳಗಡೆ ಹೋಗಿ ಆರತಿ ಎಲ್ಲ ಮುಗಿಸ್ಕೊಂಡು ಹೊರಗೆ ಬರುವಷ್ಟರೊಳಗೆ 8 ಗಂಟೆ ಆಗಿತ್ತು. ಸೊ ಮತ್ತೆ ಆಫೀಸ್ ಹೋಗಬೇಕು ಅನ್ನೋ ಬೇಗ ಈ ಗಣೇಶನ ವಿಗ್ರಹವು 100 ವರ್ಷಗಳ ಕಾಲ ಹಳೆಯದ್ರಿ. ಇದು ಬಂದು 2.2 ಮೀಟರ್ ಎತ್ತರ ಮತ್ತು 1 ಮೀಟರ್ ಅಗಲವಾಗಿದೆ. ಮತ್ತು 40 kg ಚಿನ್ನದಿಂದ ಇದನ್ನು ಅಲಂಕರಿಸಿದ್ದಾರೆ. ಬರ್ರಿ, ಹಂಗಂದ್ರೆ ನಾನು ನಿಮಗೆ ಹೇಳ್ತೀನಿ ಯಾಕೆ ಈ ದೇವಸ್ಥಾನಕ್ಕೆ ದಗಡೂಶೇಠ ಹಲ್ವಾಯಿ ಅಂತ ಹೆಸರಿಟ್ಟಾರ ಅಂತ. ಸುಮಾರು 1800 ಇಸವಿಯಲ್ಲಿ ಇಲ್ಲಿ ಒಬ್ಬರು ಹಲ್ವಾಯಿ ಅಂದರೆ ಸಿಹಿ ತಿಂಡಿ ಮಾರಾಟಗಾರರು ಮತ್ತು ಅವರು ಶ್ರೀಮಂತ ಉದ್ಯಮಿ ಆಗಿದ್ದರು. ಅವರೇ ಇವರು ಶ್ರೀ ದಗಡೂಶೇಠ ಅವರು. ಮತ್ತು 1800 ಇಸವಿಯಲ್ಲಿ ದಗಡೂಶೇಠ ಮತ್ತು ಅವರ ಪತ್ನಿ ಲಕ್ಷ್ಮೀಬಾಯಿ ಅವರ ಮಗನನ್ನು ಪ್ಲೇಗ್ ರೋಗದಿಂದ ಅವ್ರ ಮಗನನ್ನು ಕಳೆದುಕೊಳ್ತಾರೆ. ಆ ದುಃಖದಲ್ಲೇ ಅವರು ನಿರ್ಧರಿಸ್ತಾರೆ ಈ ಗಣೇಶ ದೇವಸ್ಥಾನವನ್ನು ನಿರ್ಮಿಸಬೇಕೆಂದು. ಸೊ ಅವಾಗಿಂದ ಇವಾಗಿನವರೆಗೂ ಅದಕ್ಕೆ ಶ್ರೀಮಂತ ದಗಡೂಶೇಠ ಹಲ್ವಾಯಿ ಗಣಪತಿ ಅಂತ ಕರೀತಾರೆ.